ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೊಕ್ಕೋ ಮಿನಿ ಕಿಚನ್. ಬರ್ರಿ ಇವತ್ತು ವಿಡಿಯೋದೊಳಗೆ ಏನೇ ಸ್ಪೆಷಲ್ ಐತೆ ಅಂತ ನೋಡೋಣ. ಇವಾಗ ನೋಡ್ರಿ, ನಾವಿಲ್ಲೇ ಸ್ಪೆಷಲ್ ಆಗಿ ಟೊಮೆಟೊ ಬಾತ್ನ ಮಾಡಿದ್ದೀವಿ. ಮೆತ್ತಗೆ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಮಸಾಲೆ ಟೈಪ್ ಆಗೈತೆ ಅಂತ ಹೇಳಿ. ರೈಸನು ಅಷ್ಟೇ ಚೆನ್ನಾಗಿ ಹೂವು ಅರಳ್ದಂಗೆ ಅರಳೈತ್ರಿ. ಏನು ಜಾಸ್ತಿ ಸಾಮಗ್ರಿಗಳನ್ನು ಹಾಕದೆ ಈ ರೀತಿ ಸಿಂಪಲ್ಲಾಗಿ ಟೊಮೆಟೊ ಬಾತ್ನ ನೀವು ಮನೆಯಲ್ಲಿ ಈಸಿ ರೀತಿಯಿಂದ ಮಾಡ್ಕೋಬೋದು. ಮಕ್ಕಳಿಗಂಕರ ತುಂಬ ಅಂದರೆ ತುಂಬ ಇಷ್ಟ ಆಕೈತಿ. ಆಮೇಲೆ ಇದ್ರೊಳಗೆ ಬೇಕಂದ್ರೆ ವಟಾಣಿ, ಆಮೇಲೆ ಎಲ್ಲ ಟೊಮೆಟೊ ಹಣ್ಣು ಪೇಸ್ಟ್ ಇರುತ್ತೆ, ಅದೆಲ್ಲ ಹಾಕಿ ಸಿಂಪಲ್ಲಾಗಿ ನಾನು ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿರಿ. ಇದನ್ನು ಪಲಾವ್ ಮಾಡ್ಕೊಳಕ್ಕೆ ಏನೇನು ಬೇಕಂತ ಹೇಳಿ ನೋಡ್ಕೊಳ್ಳೋಣ್ರಿ. ಅದಕ್ಕಿಂತ ಮುಂಚೆ ನಮ್ಮ ಹತ್ತಿರ ಇರೋ ಸಾರಿ ಕಲೆಕ್ಷನ್ಸ್ ಒಂದು ಸ್ವಲ್ಪ ಫೋಟೋಸ್ನ ನಾನು ಹಾಕಿದ್ದೀನಿ. ನೋಡಿರಿ, ಯಾವುದಾದ್ರೂ ಇಷ್ಟ ಆತಂತ ಹೇಳಿದ್ರೆ ನಮಗೆ ವಾಟ್ಸಪ್ ಒಳಗೆ ಸ್ಕ್ರೀನ್ಶಾಟ್ ಹೊಡೋದು ವಾಟ್ಸಪ್ ಮಾಡಿರಿ. ಕಡಿಮೆ ರೇಟ್ ಮಾಡಿ ಕೊಡ್ತಿದ್ದೀವಿ. ಯಾರಿಗಾದ್ರೂ ಬೇಕಂತ ಹೇಳಿದರೆ ಪ್ಲೀಸ್ ನಮಗೆ ವಾಟ್ಸಪ್ ಒಳಗೆ ಮೆಸೇಜ್ ಹಾಕಿರಿ. ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿರಿ, ಆ ರೀತಿ ಬಿಸಿ ಇದು ಟೊಮೆಟೊ ಬಾತ್ ಮಾಡ್ಕೊಳಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ. ಫಸ್ಟಿಗೆ ನಾವು ಮಿಕ್ಸಿ ಮಾಡ್ಕೊಂಬಿಡೋಣ. ಒಂದು ಸ್ವಲ್ಪ ಮಸಾಲೆ ಮಿಕ್ಸಿ ಮಾಡ್ಕೊಳ್ಳೋದೈತಿ. ಸ್ವಲ್ಪ ಇಲ್ಲೇ ನಾನು ಹಸಿ ಕೊಬ್ಬರಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದನ್ನು ಹಾಕ್ಕೊಳ್ಳೋಣ. ಆಮೇಲೆ ಒಂದು 2 ಟೊಮೆಟೊನ ನಾನು 1 ಟೊಮೆಟೊ ಒಳಗೆ 4 ಪೀಸ್ ಮಾಡ್ಕೊಂಡಿದ್ದೀನಿ. ಇದು ಹಾಕ್ಕೊಳ್ಳೋಣ. ಇದ್ರೊಳಗೆ ಹಾಕ್ಕೊಂಡ್ರೆ ಇದಕ್ಕೇನು ಜಾಸ್ತಿ ಮಸಾಲೆ ಇಲ್ಲ ರೀ, ಸ್ವಲ್ಪ ಟೇಸ್ಟ್ ಬರ್ಬೇಕಂತ ಹೇಳಿ ಇದು ಮಾಡ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮ್ಮ ಕಡೆ ಪುದೀನ ಇತ್ತಂದ್ರೆ ನೀವು ಹಾಕ್ಕೊರಿ. ನನ್ನ ಹತ್ರ ಇಲ್ಲ, ನಾನು ಹಾಕ್ಕೊತಿಲ್ಲ ಪುದೀನ. ಅದು ಹಾಕ್ಕೊಂಡ್ರೆ ಇನ್ನೂ ಸೂಪರ್ ಟೇಸ್ಟ್ ಆಗುತ್ತೆ. ಆಮೇಲೆ ನಾನಿಲ್ಲಿ ತೊಗೊಂಡಿದ್ದೀನಿ ಅಲ್ಲ ಮತ್ತು ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು, ಇಲ್ಲ ಇದು ಅಲ್ಲ ಒಂದೇ ಕಟ್ ಮಾಡ್ಕೊಂಡಿದ್ದೀವಿ, ಶುಂಠಿ ಆಮೇಲೆ ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಹಾಕ್ಕೊಳ್ಳೋಣ್ರಿ. ನೀವು ಎಷ್ಟು ಬೇಕಾ ನಿಮ್ಮ ಟೇಸ್ಟಿಗೆ ನಿಮಗೆ ಎಷ್ಟು ಬೇಕಾಗುತ್ತೆ ನೀವು ಅಷ್ಟು ಹಾಕ್ಕೋಬೋದು. ಇಲ್ಲದಂದ್ರೆ ಪೇಸ್ಟ್ ಕೂಡ ನೀವು ಹಾಕ್ಕೋಬೋದು, ನಡಿತೈತಿ. ನನ್ನ ಹತ್ರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಇತ್ತು, ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ. ಪುದೀನ ಇತ್ತಂದ್ರೆ ಹಾಕೋರಿ, ಇನ್ನೂ ಸೂಪರ್ ಟೇಸ್ಟ್ ಬರುತ್ತೆ. ಇವಾಗ ನಾವು ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ್ರಿ ಸಣ್ಣಗೆ. ಇಲ್ಲಿ ಇವಾಗ ನಮ್ಮದು ಮಸಾಲೆ ರೆಡಿ ಆಗೈತೆ ರೀ. ಇವಾಗ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ನಾನು ಇಲ್ಲಿ ತೊಗೊಂಡಿದ್ದೀನಿ 2 ಗ್ಲಾಸ್ ಆಗೋವಷ್ಟು ಚಂದನ್ ರೈಸ್. ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು, ರೇಷನಕ್ಕೆ ಆದರೂ ನೀವು ಯೂಸ್ ಮಾಡ್ಕೋಬೋದು. ಇವಾಗ ಇದನ್ನು ನಾವು ಒಂದು 2 ರಿಂದ 3 ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ್ರಿ. ಫಸ್ಟಿಗೆ ತೊಳ್ಕೊಂಡು ಸ್ವಲ್ಪ ಹೊತ್ತು ನೆನೆಯಾಕಿಡೋಣ್ರಿ. ಇದು ಈ ರೀತಿ ಚೆನ್ನಾಗಿ ತೊಳ್ಕೊಂಡು ತೊಗೊಂಬಿಡೋಣ್ರಿ. ಇಲ್ಲಿ ನೋಡಿರಿ, ಇವಾಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು, 1-2 ರಿಂದ 3 ಚಮಚ ಆಗುವಷ್ಟು. ಆಮೇಲೆ ಇಲ್ಲ ನಾನು ಸ್ವಲ್ಪ ಪಲಾವ್ ಹಾಕೋ ಮಸಾಲ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಏನೇನದ ನೀವೆಲ್ಲ ಹಾಕ್ಕೋಬೋದು. ಚಕ್ರ ಮಗ್ಗಿ ಅದೆಲ್ಲ ಹಾಕ್ಕೋಬೋದು. ನನ್ನ ಹತ್ರ ಇಷ್ಟ ಇತ್ತು, ಇದನ್ನಷ್ಟು ಹಾಕ್ಕೊಳತ್ತಿದ್ದೇನೆ ರೀ. ಇದನ್ನು ಹಾಕ್ಕೊಳ್ಳೋಣ. ಇವಾಗ ಹಾಕ್ಕೊಂಡು ಅದು ಜಲ್ದಿ ಇದನ್ನು ಆಗಿಬಿಡ್ತೈತೆ ರೀ, ಹೊತ್ತು ಬಿಡ್ತಾವೆ. ಹಾಗಾಗಿ ನಾವು ಇಲ್ಲಿ ಒದ್ದೆಗೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇವಲ್ಲ, ಇದನ್ನು ಹಾಕ್ಕೊಳ್ಳೋಣ. ಹಾಕಿ ಸ್ವಲ್ಪ ಗೋಲ್ಡನ್ ಕಲರಿಗೆ ಬರಬೇಕು ರೀ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿವಾಗ ನಮ್ಮದು ಉಳ್ಳಾಗಡ್ಡಿ ಫ್ರೈ ಆಗತ್ತವು. ಒಂದು 2 ರಿಂದ 3 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ಳೋಣ ರೀ. ಒಂದು ಸ್ವಲ್ಪ ಗೋಲ್ಡನ್ ಕಲರಿಗೆ ಬರಬೇಕು ರೀ ಅವು. ಇವಾಗ ಸ್ವಲ್ಪ ಬರ್ತಿದ್ದಾವೆ, ಇನ್ನೊಂದು ಸ್ವಲ್ಪ ಗೋಲ್ಡನ್ ಕಲರಿಗೆ ಬರಬೇಕು ರೀ. ಬಂತಂತ ಹೇಳಿದ್ರೆ ಚಲೋ ಆಗ್ತೈತಿ. ಇವಾಗ ನೋಡಿರಿ, ವಾಸನೆ ಎಷ್ಟು ಮಸ್ತಾಗಿ ಬರತ್ತೈತೆ ಅಂತ ಹೇಳಿದ್ರೆ ಉಳ್ಳಾಗಡ್ಡಿದು ಇನ್ನೂ ಸ್ವಲ್ಪ ಗೋಲ್ಡನ್ ಫ್ಲೇವರ್ಗೆ ಬಂತು ಅಂತ ಹೇಳಿದ್ರೆ ಇನ್ನೂ ಸೂಪರ್ ವಾಸನೆ ಬರ್ತೈತೆ ರೀ. ಸೂಪರ್ ಟೇಸ್ಟೂ ಆಕೈತಿ. ಉಳ್ಳಾಗಡ್ಡಿ ಇದೇ ರೀತಿ ಇದ್ದಾಗ ನೀವು ಹಾಕಿಬಿಟ್ರಪ್ಪ ಅಂತ ಹೇಳಿದ್ರೆ ಟೇಸ್ಟ್ ಆಗತ್ತೈತೆ ಇದ್ರದ್ದು. ಹಾಗಾಗಿ ಸ್ವಲ್ಪ ಮೆತ್ತಗಾಗಿ ಗೋಲ್ಡನ್ ಕಲರ್ಗೂ ಬರಬೇಕು ರೀ. ಇವಾಗ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 10 ನಿಮಿಷವರೆಗೂ ಬಿಡೋಣ್ರಿ. ಜಲ್ದಿ ಇದನ್ನು ಆಗಿಬಿಡ್ತೈತೆ. ಇಲ್ಲಿ ನೋಡ್ರಿ, ಹಸಿ ಬಟಾಣಿ ನಾನು ಇಟ್ಟಿದ್ದೆ, ಇವೆಲ್ಲ ಮೆಳಕೆ ಹೊಡೆದ್ಬಿಟ್ಟವ್ರಿ. ಫ್ರಿಜ್ ಒಳಗೆ ಇಟ್ಟಿದ್ವಿ, ಏನಾಗಿಲ್ಲ, ಚೆನ್ನಾಗಿದ್ದಾವೆ. ಇದನ್ನು ಹಾಕೊಳ್ಳೋಣ. ನೋಡ್ರಿ, ಗೋಲ್ಡನ್ ಕಲರಿಗೆ ಬಂದು ಮತ್ತು ಫುಲ್ ಗೋಲ್ಡನ್ ಆಗತ್ತಿದೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಹಸಿ ಬಟಾಣಿನ ರೀ ಅವು, ಫ್ರಿಜ್ ಒಳಗಿಟ್ಟು ಆ ರೀತಿ ಆಗಿದ್ದಾವೆ. ವಾವ್, ನೋಡ್ರಿ ಎಷ್ಟು ಗೋಲ್ಡನ್ ಕಲರಿಗೆ ಬಂದು ಅಂತ ಹೇಳಿದ್ರೆ. ಆಮೇಲೆ ಟೊಮೆಟೊನ ಹಾಕ್ಕೊಳ್ಳೋಣ. ನಾನು 2 ಟೊಮೆಟೊನ ಅದ್ರೊಳಗೆ ಹಾಕಿದ್ದೆ ಮಿಕ್ಸಿ ಒಳಗೆ. ಇವಾಗ ಒಂದು ಉದ್ದಗೆ ಕಟ್ ಮಾಡಿದಂಥ ಟೊಮೆಟೊನ ನಾನು ಹಾಕ್ಕೊತಿದ್ದೀನಿ. ನೀವು ಟೊಮ್ಯಾಟೊ ಜಾಸ್ತಿ ಬೇಕಂತೇಳಿ ಜಾಸ್ತಿನೂ ಹಾಕ್ಕೋಬೋದು. ಫುಲ್ ಟೊಮ್ಯಾಟೊ ಫ್ಲೇವರ ಬರಬಾರ್ದಲ್ರಿ ಟೊಮೆಟೊ ಬಾತ್ ಅಂದ್ರೆ, ಸ್ವಲ್ಪ ಬೇರೆದು ಬರಬೇಕು. ನನ್ನ ಹತ್ರ ಬಟಾಣಿ ಇತ್ತು, ನಾನು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ರೀ. ಹಾಕಬೇಕಂತ ಹೇಳಿ ಏನೂ ಇಲ್ಲ ರೀ. ಇವಾಗ ಟೊಮೆಟೊ ಹಣ್ಣು ಕೂಡ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಹಾಕಿದ್ರೆ ಅದು ಫ್ರೈ ಜಲ್ದಿ ಮೆತ್ತಗೆ ಆಗಿಬಿಡ್ತಾವೆ ಟೊಮಾಟೆನ. ಇವಾಗ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ವಲ್ರಿ, ಇದು ಪೇಸ್ಟ್ನ ಇದ್ರೊಳಗೆ ಹಾಕ್ಕೊಂಬಿಡೋಣ. ಇವಾಗ
ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಉಪ್ಪು ರೀ, ಆಮೇಲೆ ಅರಿಶಿನದ ಪುಡಿ, ಆಮೇಲೆ ಸ್ವಲ್ಪ ಒಣ ಖಾರ, 1 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಖಾರ. ಫುಲ್ ಕಲರ್ ಇದ್ದಿದ್ರೆ ಅದು ಫುಲ್ ಖಾರನೂ ಐತಿ. ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಲ್ರಿ, ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳೋಣ. ಸ್ವಲ್ಪ ಹಾಕೊಳ್ಳೋಣ್ರಿ, ನಡೀತೈತಿ. ಖಾರ ಸ್ಪೈಸಿ ಇರ್ಬೇಕು ರೀ, ಅಂದ್ರೆ ಫುಲ್ ಟೇಸ್ಟ್ ಬರ್ತೈತಿ. ಇವಾಗ ನಾವೆಲ್ಲ ಹಸಿ ಮಸಾಲೆನ ಹಾಕೊಂಡ್ಬಿಟ್ಟಿದ್ದೇವಲ್ಲ, ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ಆಮೇಲೆ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕೊಳ್ಳೋಣ್ರಿ. ಧನಿಯಾ ಪೌಡ್ರ್ ಇಲ್ಲ, ನೀವು ಧನಿಯಾ ಪೌಡ್ರು ಕೂಡ ಹಾಕೋಬೋದು ರೀ. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕೊಳ್ಳೋಣ್ರಿ. ಆಮೇಲೆ ಹಾಕೊಂಡ್ರೂ ನಡೀತೈತಿ. ನೀವು ಇಲ್ಲತ್ತಂದ್ರೆ ಮುಂಚೆನೇ ಹಾಕೊಂಡ್ರು ನಡೀತೈತಿ, ಇಲ್ಲತ್ತಂದ್ರೆ ಜಲ್ದಿ ಹೊತ್ತು ಬಿಡ್ತೈತೆ ಅಲ್ಲ ರೀ ಗರಂ ಮಸಾಲೆ, ಹಾಗಾಗಿ ಸ್ವಲ್ಪ ಲಾಸ್ಟಿಗೆ ಹಾಕೋಬೇಕ್ರಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ದಂತ ಹಾಕ್ಕೊಂಡ್ರಿ. ಇವಾಗ ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿ ನಾವೇನಿಲ್ಲ ಅಕ್ಕಿ ನೆನೆಸಾಕಿಟ್ಟಿದ್ವಲ್ಲ ಇದನ್ನು ಹಾಕ್ಕೊಳ್ಳೋಣ ಅದ್ರೊಳಗೆ. ಇಲ್ಲಿ ನೋಡ್ರಿ, ಇವಾಗ ಅಕ್ಕಿ ಹಾಕಿದ್ನೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದು ಫಸ್ಟಿಗೆ ಮಸಾಲೆ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು, ಇವಾಗ ನಾವು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ವಲ್ರಿ, 4 ಗ್ಲಾಸ್ ನೀರು ಹಾಕಿ 1 ವಿಸಿಲ್ ಮಾಡೋಕೆ ಬಿಟ್ಬಿಡೋಣ್ರಿ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ. ಇಲ್ಲಿ ಇವಾಗ 4 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀವಿ ರೀ. ನೀವು ಬೇಕಂತ ಹೇಳಿದ್ರೆ ಉಪ್ಪು ಖಾರ ಅದೇನಾದರೂ ಕಡಿಮೆ ಇತ್ತು ಅಂತ ಹೇಳಿದ್ರೆ ನೀವು ಹಾಕ್ಕೋಬೋದು ರೀ, ನಿಮಗೆ ಕಡಿಮೆ ಅನ್ನಿಸ್ತು ಅಂತ ಹೇಳಿದ್ರೆ. ಇವಾಗ ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಇವಾಗ 1 ರಿಂದ 2 ವಿಸಿಲ್ ಮಾಡೋಕೆ ಬಿಟ್ಬಿಡೋಣ್ರಿ. ಇಲ್ಲಿ ಇವಾಗ 1 ರಿಂದ 2 ಸೀಟಿ ಆಗಲಿರ್ತೈತೆ. ಇಲ್ಲಿ ನೋಡ್ರಿ, ಇವಾಗ ಸೀಟಿ ಎಲ್ಲ ಹೋಗೈತಿ. ಇವಾಗ ನಮ್ಮ ಮಮ್ಮಿನ ಓಪನಿಂಗ್ ಮಾಡ್ತಾರಂತ್ರಿ. ಇದು ಓಪನ್ ಮಾಡ್ತೀನಿ, ಓಪನ್ ನಾನು ನೋಡ್ರಿ ಮಸಾಲೆ ಎಲ್ಲ ಯಾವ ರೀತಿ ಮೇಲೆ ಬಂದೈತೆ ಅಂತ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇಲ್ವಾ ಮಸಾಲೆ ಸ್ವಲ್ಪ ಹಾಕೋತಿಲ್ಲ, ಮಸಾಲೆ ಸ್ವಲ್ಪ ಹಾಕೀನಿ. ಅಕ್ಕಿ ಹಂಗ್ಯಾಕಾಗೈತೆ ಹೇಳೋದು, ನಾವು ನಮ್ದೆಲ್ಲ ಮಸಾಲೆ ಗ್ರೇವಿ ಎಲ್ಲ ರೆಡಿ ಆಗೋವರೆಗೂ ನೆನಕಿಟ್ಟಿದ್ದೆ. ಅದು ನೆನ್ಸಾಕ ಚಲೋ ಆಯ್ತು. ಹಂಗೆ ಮೆತ್ತಗನ ಆಗ್ಬೇಕು ಅನ್ನ. ಉದುರು ಈ ಬ್ಯಾಸಿಗೆ ಒಳಗೆ ಉದುರು ನುಂಡು ನೆನ್ಸಾಕಿಟ್ಟಿದ್ದೆ ಅಕ್ಕಿ. ನೋಡು, ಅದಕ್ಕೆ ಬೀನ್ಸ್ ಆಮೇಲೆ ಆಲೂಗಡ್ಡೆ ಹಾಕಿದ್ರೆ ಪಲಾವ್ ಹಾಕೈತದ. ಟೊಮಾಟೊ ಬಾತ್ ಚಲೋ ಇದು ಮಸ್ತ್ ಐತಿ. ಟೊಮಾಟೊ ಬಾತ್ ಅಂದ್ರೆ ಟಮಾಟಿನ ಇಲ್ಲ ಜಾಸ್ತಿ, ಒಂದು ಟಮಾಟಿನ ಹೆಚ್ಚಾಕೀನಿ. 2 ಪೇಸ್ಟ್ ಜಾಸ್ತಿ ಹಾಕ್ಬೇಕು, 2 ಪೇಸ್ಟ್ ಅಷ್ಟು ಇರಬಾರ್ದು. ಟಮಾಟಿನೂ ನೋಡ್ರಿ, ನೋಡಿದ್ರೆ ನಮ್ಮ ಬ್ಯಾಗ್ ನೀರು ಬಂದೈತ್ರಿ. ಚಲೋ ಐತಿ. ಮಸ್ತ್ ಐತ್ರಿಪ್ಪ ನೋಡ್ರಿ. ತಿನ್ ಮಮ್ಮಿ. ನಮ್ಮ ಮಮ್ಮಿ ಗಂಜಿ ಬಿಟ್ಬಿಟ್ರಿ. ಈಗ ಗಂಜಿ ಬಿಟ್ಬಿಟ್ಟು ಈಗ ಕುಡಿಯೋದು. ಬೆಳಿಗ್ಗೆದ್ದ ಸೂಪರ್ ಐತಿ, ಚಲೋ ಆಗೈತೆ.